ಆತ್ಮೀಯ ಗೆಳೆಯರೇ, ನಮಸ್ಕಾರಗಳು. ದಿವ್ಯಾರೂಪ ಚಾನಲಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಪ್ರತಿಯೊಬ್ಬರಿಂದಲೂ ಒಂದೊಂದು ವಿಚಾರವನ್ನು ಕಲಿತು ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಹಲವಾರು ಲೇಖಕರ ಕೆಲವೊಂದು ಒಳ್ಳೆಯ ಪುಸ್ತಕಗಳನ್ನು ನಿಮಗೆ ಓದಬಹುದು. ನಿಮಗೆ ನಿಮ್ಮ ಊರಿನ ಗ್ರಂಥಾಲಯಗಳಲ್ಲಿ ಸಿಕ್ಕರೆ ಇಂಥ ಕೃತಿಗಳನ್ನು ಓದಿ ಅಂಥ ಸಲಹೆಯನ್ನು ಅತ್ಯಂತ ವಿನಯಪೂರ್ವಕವಾಗಿ ಮಾಡ್ತಾಯಿದ್ದೀನಿ. ನೋಡಿ, ಮೊದಲನೇದು ನಾಯಕತ್ವದ ಪರಿಜ್ಞಾನ ಅಂತ ರಾಬಿನ್ ಶರ್ಮಾ ಅವರು ಇದರಲ್ಲಿ ಒಬ್ಬ ನಾಯಕನಾಗಬೇಕಾದ್ರೆ ಏನೇನು ಗುಣಲಕ್ಷಣಗಳಿರಬೇಕು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ಈ ಕೃತಿಯ ಜೊತೆಗೆ ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್ ಅಂತ, ಇಲ್ಲಿ ಒಬ್ಬ ಸೇಲ್ಸ್ಮ್ಯಾನ್ ಯಾವ ರೀತಿ ತನ್ನ ಜೀವನವನ್ನು ವೃದ್ಧಿಸ್ಕೋಬಹುದು ಅಂತ 10 ಸುರುಳಿಗಳ ಬಗ್ಗೆ ಹೇಳಿದ್ದಾರೆ, 10 ನಿಯಮಗಳ ಬಗ್ಗೆ ಹೇಳಿದ್ದಾರೆ. ಇದನ್ನು ಬರೆದಿರ್ತಕ್ಕಂಥವರು ವೋಗ್ ಮ್ಯಾಂಡಿನೋ ಅಂತ. ಮತ್ತು ಇಲ್ಲಿ ವಿಜಯಕ್ಕೆ 6ನೇ ಮೆಟ್ಟಿಲು ಎಂಡಮೂರಿ ವೀರೇಂದ್ರನಾಥ್ ಅವರು ಬರೆದಿರ್ತಕ್ಕಂಥ ಕೃತಿ ತುಂಬ ಅದ್ಭುತವಾಗಿದೆ. ಈ ಒಂದೊಂದು ಕೃತಿಯ ಬಗ್ಗೆ ನಾನು ವಿಶೇಷವಾಗಿ ವಿವರವಾಗಿ ಒಂದೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಾವು ಸೆಲ್ಫಿ ಮೂಡಲ್ಲಿ ವಿಡಿಯೋ ಮಾಡೋದ್ರಿಂದ ನಿಮಗೆ ಕೃತಿಗಳು ಉಲ್ಟಾ ಪಲ್ಟಾ ಕಾಣ್ತವೆ. ಅದರಿಂದ ನಾನು ಈ ಕೃತಿಗಳನ್ನು ಇಂದು ನೇರವಾಗಿ ಒಟ್ಟಿಗೆ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ತದನಂತರ ಒಂದೊಂದು ಕೃತಿ ಬಗ್ಗೆ ನಾನು ಒಂದೊಂದು ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ರಾಬಿನ್ ಶರ್ಮಾ ಅವರ ಕುಟುಂಬ ವಿವೇಕ ಅಂತ. ಇದರಲ್ಲಿ ಒಬ್ಬ ಕ್ಯಾಥರಿನ್ ಅಂತ ತಂಗಿ ಇರ್ತಾಳೆ ಜೂಲಿಯನ್ ಮ್ಯಾಂಟಲ್ಗೆ. ಅವಳ ಜೀವನ ಬೇರೆಲ್ಲ ರೀತಿ ಯಶಸ್ವಿಯಾಗಿದ್ದರೂ ಕೂಡ ಜೀವನದಲ್ಲಿ ಇರಬೇಕಾದಂಥ ಶಾಂತಿ ನೆಮ್ಮದಿ ಇರಲ್ಲ. ಅದಕ್ಕೆ ಒಬ್ಬ ಅಣ್ಣನಾಗಿ ಜೂಲಿಯನ್ ಮ್ಯಾಂಟಲ್ ತನ್ನ ತಂಗಿಯ ಜೀವನವನ್ನು ಉತ್ತಮಪಡಿಸುವ ಬಗ್ಗೆ ಬಹಳ ಕಥಾರೂಪದಲ್ಲಿದೆ. ವ್ಯಕ್ತಿತ್ವ ವಿಕಸನದ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಹೇಳುತ್ತೆ ಕೃತಿ ಕುಟುಂಬ ವಿವೇಕ. ನೋಡಿ, ಡೇನಿಯಲ್ ಕಾರ್ನೆಗಿ ಬರೆದಿರ್ತಕ್ಕಂಥ ಚಿಂತೆ ಬಿಡಿ ಹೊಸ ಬದುಕು ಆರಂಭಿಸಿ, ಇದು ನಾವು ಚಿಂತೆಗಳನ್ನ ಯಾವ ರೀತಿ ಬಿಟ್ಟು ನಮ್ಮ ಜೀವನವನ್ನು ಅದ್ಭುತ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಕೃತಿ ಹೇಳುತ್ತೆ. ಹಾಗೆ ರಾಬಿನ್ ಶರ್ಮಾ ಅವರ ರಹಸ್ಯ ಪತ್ರಗಳು, ಇದರಲ್ಲಿ ಕಷ್ಟಕ್ಕೆ ಸಿಕ್ಕಿದ ವ್ಯಕ್ತಿಗೆ ಒಂದೊಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಸ್ನೇಹಿತರ ಹತ್ರ ಅವ್ರನ್ನ ಮೀಟ್ ಮಾಡಿಸಿ ಅಲ್ಲಿ ಒಂದೊಂದು ಪತ್ರಗಳನ್ನು ಇಟ್ಟು ಆ ಮೂಲಕ ಒಂದೊಂದು ಮೌಲ್ಯಗಳನ್ನು ತಿಳಿಸುವ ಬಗೆಯನ್ನು ಭಾಳ ಸುಂದರವಾಗಿ ರಾಬಿನ್ ಶರ್ಮಾ ಹೇಳಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಬುಕ್ ನೋಡಿ, ಯಾವ ಹುದ್ದೆಯೂ ಇಲ್ಲದ ನಾಯಕನಾಗಬೇಕಾದ್ರೆ ಯಾವ ಹುದ್ದೆ ಇರಬೇಕಂತ ಏನೇ ಇಲ್ಲ, ಯಾವ ಹುದ್ದೆ ಇಲ್ಲದವರು ಒಳ್ಳೆ ಗುಣ ನಡತೆಗಳಿಂದ ನಾಯಕನಾಗ್ಬೋದು ಅನ್ನೋದ್ರ ಬಗ್ಗೆ ಈ ಕೃತಿ ಹೇಳುತ್ತೆ. ಹಾಗೆ ರಾಬಿನ್ ಶರ್ಮಾ ಅವರ ಪುಸ್ತಕ 5 AM ಕ್ಲಬ್, ಇದು ಬೆಳಗಿನ ಜಾವ ಬೇಗ ಹೇಳುವುದರಿಂದ ಆಗುವ ಉಪಯೋಗಗಳು ಮತ್ತು ಅದೆಂಥ ಅದ್ಭುತ ಶಕ್ತಿಯನ್ನು ಕೊಡುತ್ತೆ, ಆ ಸಮಯ ಎಷ್ಟು ಪ್ರಾಶಸ್ತ್ಯವಾಗಿದೆ ಅನ್ನೋದ್ರ ಬಗ್ಗೆ ಈ ಕೃತಿ ಹೇಳುತ್ತೆ. ಗೆಳೆಯರೆ, ನೀವು ನಿಮ್ಮ ಯಾವಾಗಲಾದ್ರೂ ಇಂಥ ಕೃತಿಗಳು ಸಿಕ್ಕಿದಾಗ ಓದ್ಬೋದು. ಯಾಕೆ ಹೇಳ್ತಾ ಇರೋದು ಅಂತಂದರೆ, ನಾವೆಲ್ಲ ಪುಸ್ತಕನೂ ಕೂಡ ನಾವು ಹುಡುಕೋಕ್ಕಾಗಲ್ಲ. ಅದರಲ್ಲಿ ನಾನು ಓದಿರೋದ್ರಲ್ಲಿ ಭಾಳ ಚೆನ್ನಾಗಿದೆ ಅಂತ ನನಗೆ ಅನಿಸಿದ್ದು ಇಲ್ಲಿ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಗೆಳೆಯರೆ. ಇದು ಸುಪ್ತ ಮನಸ್ಸಿನ ಶಕ್ತಿ ಅಂತ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದಿದ್ದಾರೆ. ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇಂಗ್ಲೀಷ್ ಕೃತಿಯನ್ನು ಕನ್ನಡಕ್ಕೆ ಬಂದಿದೆ. ಭಾಳ ಚೆನ್ನಾಗಿದೆ. ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಈ ಕೃತಿ ನಮಗೆ ಮಾರ್ಗದರ್ಶನ ಮಾಡುತ್ತೆ. ನಿಮ್ಮ ಭಾಗ್ಯವನ್ನು ಅನ್ವೇಷಿಸಿ ಅಂತ, ನಮ್ಮಲ್ಲಿ ಎಷ್ಟು ಪ್ರತಿಭೆ ಇರುತ್ತೆ, ನಮ್ಮಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ನಮಗೆ ಪರಿಚಯ ಮಾಡಿಕೊಡೋ ಕೃತಿ. ಇವೆಲ್ಲವೂ ಕಥಾರೂಪದಲ್ಲಿರೋದ್ರಿಂದ ನಮ್ಮನ್ನು ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ. ನೋಡಿ, ನಿಮ್ಮ ಭಾಗ್ಯವನ್ನು ಅನ್ವೇಷಿಸಿ ಅಂತ ರಾಬಿನ್ ಶರ್ಮಾ ಕೃತಿಗಳು ಭಾಳ ಜನಪ್ರಿಯ ಆಗ್ತವೆ. ಕಾರಣ ಅಂದರೆ ಅವರು ಅರ್ಥಪೂರ್ಣವಾಗಿ ಬರೀತಾರೆ, ಕಥಾರೂಪದಲ್ಲಿರ್ತವೆ. ಅವರ ಮತ್ತೊಂದು ಕೃತಿ ಮಹಾನ್ ಮಾರ್ಗದರ್ಶಿ 2, ಇದನ್ನು ಕೂಡ ತಾವು ಓದ್ಬೋದು. ನೆಪೋಲಿಯನ್ ಹಿಲ್ ಬರೆದಿರ್ತಕ್ಕಂಥ ಬುಕ್ ಲಾ ಆಫ್ ಸಕ್ಸಸ್, ಇದು ಕೂಡ ನಮಗೆ ಜೀವನದ ಮಹತ್ವದ ಪಾಠಗಳನ್ನು ಕಲಿಸುತ್ತೆ. ಆದರೆ ಈ ಕೃತಿ ಬಗ್ಗೆ ನಾನು ಹೇಳ್ದಂಗೆ ಒಂದೊಂದು ಕೃತಿ ಬಗ್ಗೆನೂ ವಿವರವಾಗಿ ಮಾತಾಡ್ತೀನಿ. ಆ ಕೃತಿಯ ಪರಿಚಯ ಆಗಲಿ ಅಂತ ಆ ಪುಸ್ತಕದ ದೃಶ್ಯಗಳನ್ನು ನೋಟಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾಸ್ಟರಿ ಮ್ಯಾನ್ಯಲ್ ರಾಬಿನ್ ಶರ್ಮಾ ಅವರ ಮತ್ತೊಂದು ಕೃತಿ, ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ನೋಡಿ, ರೋಂಡಾ ಬೈರ್ನ್ ಬರೆದಿರ್ತಕ್ಕಂಥ 2 ಕೃತಿಗಳಿವೆ, ರಹಸ್ಯ ಮತ್ತು ಮಹೋನ್ನತ ರಹಸ್ಯ ಅಂತ.
ರಹಸ್ಯ ಅನ್ನೋ ಕೃತಿ ದ ಸೀಕ್ರೆಟ್ ಅಂತ ಇಂಗ್ಲೀಷಲ್ಲೂ ಇದೆ, ದ ಸೀಕ್ರೆಟ್ ಅಂತ, ಅದನ್ನು ಓದ್ಬೋದು. ಕನ್ನಡದಲ್ಲಿ ರಹಸ್ಯ ಅಂತ ಬಂದಿದೆ, ಅದರ ಮುಂದುವರೆದ ಭಾಗನೇ ಮಹೋನ್ನತ ರಹಸ್ಯ. ಮತ್ತು ನೆಪೋಲಿಯನ್ ಹಿಲ್ ಸಿರಿತನಕ್ಕೆ 13 ಹೆಜ್ಜೆ, ಹೆಂಗೆ ಮನುಷ್ಯ ಎಲ್ಲ ರೀತಿಯಲ್ಲಿ ಸಿರಿವಂತನಾಗ್ಬೋದು, ಬರೀ ಹಣದಲ್ಲಿ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಯಾವ ಥರ ಸಿರಿವಂತನಾಗ್ಬೋದು ಅನ್ನೋದ್ರ ಬಗ್ಗೆ ಈ ಕೃತಿ ಹೇಳುತ್ತೆ ಗೆಳೆಯರೆ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಗೆಳೆಯರೆ, ನಾವೆಲ್ಲ ಕೃತಿಗಳನ್ನು ಕೂಡ ನಾವು ಓದೋಕ್ಕಾಗಲ್ಲ. ನಮಗೆ ಇಂತಿಂಥ ಕೃತಿಗಳು ಚೆನ್ನಾಗಿದೆ ಅಂತ ನಮಗೆ ಗೊತ್ತಾದರೆ ಆ ಕೃತಿಗಳನ್ನು ನಮಗೆ ಸಿಕ್ಕಿದಾಗ ಓದ್ಬೋದು. ಪುಸ್ತಕಗಳು ಓದುವುದರಿಂದ ನಮಗೆ ಅನೇಕ ರೀತಿಯ ಜ್ಞಾನ ಬರುತ್ತೆ. ನಾಲೆಡ್ಜ್ ಇಸ್ ಪವರ್, ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತ. ಹಾಗೆ ಈ ಕೃತಿಗಳು ನಿಮ್ಮ ಊರಿನ ಗ್ರಂಥಾಲಯಗಳಲ್ಲಿ ಅಥವಾ ನಿಮ್ಮ ಸಂಬಂಧಿಕರ ಮನೆಗಳಲ್ಲಿ ಸಿಕ್ಕಿದಾಗ ಈ ಒಂದೊಂದು ಕೃತಿನೂ ಕೂಡ ತುಂಬ ಚೆನ್ನಾಗಿದೆ, ತಾವು ಓದಿ. ಇದ್ರ ಬಗ್ಗೆ ಒಂದೊಂದು ಕೃತಿ ಬಗ್ಗೆ ಕೂಡ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಗೆಳೆಯರೆ. ಆ ಕೃತಿಗಳ ಬಗ್ಗೆ ನಿಮಗೆ ಒಂದು ಸರಿ ಪರಿಚಯ ಮಾಡಿದೆ ಅಷ್ಟೇ. ನೋಡಿ, ಇಂಥ ಕೃತಿಗಳನ್ನು ಓದೋದ್ರಿಂದ ನಮ್ಮ ನಾಲೆಡ್ಜನ್ನು ಹೆಚ್ಚಿಸ್ಕೋಬೋದು. ಯಾವತ್ತಿದ್ರೂ ನಮ್ಮ ಜ್ಞಾನ ಹೆಚ್ಚಿದ್ರೆ ಅದೊಂದು ನಮಗೆ ವರದಾನನೇ ಆಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ರತಿಕ್ರಿಯೆ ನೀಡಿ ಗೆಳೆಯರೆ. ಮುಂದೆ ಇನ್ನಷ್ಟು ಕೃತಿಗಳನ್ನು ಪರಿಚಯಿಸ್ತೀನಿ ಮತ್ತು ಆ ಕೃತಿಗಳ ಬಗ್ಗೆ ಒಂದೊಂದು ವಿವರವಾಗಿ ಹೇಳ್ತೀನಿ. ಅಲ್ಲಿವರೆಗೆ ನನ್ನ ದಿವ್ಯಾರೂಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರವರು ನಿಮ್ಮ ಗೆಳೆಯರಿಗೆ, ಆತ್ಮೀಯರಿಗೆ ಹೇಳಿ ಇನ್ನೂ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾಗುವಂತೆ ಮಾಡಿ. ಪುಸ್ತಕಗಳು ನಮ್ಮ ಮನೆಯಲ್ಲಿ ಒಂದು 100 ಇದ್ದರೆ ಅದು ನಮಗೆ ಒಂದು ರೀತಿ ಬಲ ಕೊಡುತ್ತೆ. ಪುಸ್ತಕ ಓದುವ ಅಭ್ಯಾಸ ಇರೋರಿಗೆಲ್ಲ ಇದು ಗೊತ್ತಾಗುತ್ತೆ. ಅಭ್ಯಾಸ ಇಲ್ಲದವರು ಕೂಡ ದಿನಕ್ಕೆ ಕೆಲವೇ ಪೇಜ್ಗಳನ್ನು ಓದೋವಂಥ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಅದು ನಿಮ್ಮ ಚಿಂತೆಗಳನ್ನೆಲ್ಲ ಕಳೆದು ಶಾಂತಿ, ನೆಮ್ಮದಿ, ಆ ಮೂಲಕ ನಿಮಗೆ ಎಲ್ಲ ರೀತಿಯ ಸಂಪತ್ತುಗಳನ್ನು ತಂದುಕೊಡೋಕ್ಕೆ ದಾರಿಯಾಗುತ್ತೆ ಅಂತ ಖಚಿತವಾಗಿ ಹೇಳ್ತೀನಿ ಗೆಳೆಯರೆ. ನೀವು ಪ್ರಯತ್ನಿಸಿ ನೋಡಿ. ಈ ಕೃತಿಗಳಲ್ಲಿ ಯಾವುದಾದ್ರೂ ಕೃತಿಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ಖಂಡಿತ ಓದಿ. ಇನ್ನೊಂದು ಸರಿ ನಿಮಗೆ ಗ್ಲ್ಯಾನ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಾಯಕತ್ವದ ಪರಿಜ್ಞಾನ, ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್, ವಿಜಯಕ್ಕೆ 6ನೇ ಮೆಟ್ಟಿಲು, ಕುಟುಂಬ ವಿವೇಕ, ಹೊಸ ಬದುಕು ಆರಂಭಿಸಿ, ರಾಬಿನ್ ಶರ್ಮಾ, ರಹಸ್ಯ ಪತ್ರಗಳು, ಯಾವ ಹುದ್ದೆಯೂ ಇಲ್ಲದ ನಾಯಕ, 5am ಕ್ಲಬ್, ಸುಪ್ತ ಮನಸ್ಸಿನ ಶಕ್ತಿ, ನಿಮ್ಮ ಭಾಗ್ಯವನ್ನು ಅನ್ವೇಷಿಸಿ, ಮಹಾನ್ ಮಾರ್ಗದರ್ಶಿ 2, ಲಾ ಆಫ್ ಸಕ್ಸಸ್, ಮಾಸ್ಟರಿ ಮ್ಯಾನ್ಯುಯಲ್, ಮಹೋನ್ನತ ರಹಸ್ಯ, ಸಿರಿತನಕ್ಕೆ 13 ಹೆಜ್ಜೆ, ದ ಸೀಕ್ರೆಟ್. ಹೀಗೆ ನೀವು ಇಷ್ಟಪಟ್ಟರೆ ಮತ್ತಷ್ಟು ಕೃತಿಗಳನ್ನ ಪರಿಚಯಿಸ್ತೀನಿ. ಈ ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಗೆಳೆಯರೆ. ನಮಸ್ಕಾರಗಳು ನಿಮಗೆಲ್ಲ.